ಹಿಂದೆ ಅದರಲ್ಲೂ ಮಹಿಳೆಯರು ಓದಿ ಇದು ಕೂಡ ಕಷ್ಟ ಇತ್ತು. ಆದರೂ ಅಪ್ಪ ಅಮ್ಮ ಓದಿ ಅಂತ ನನ್ನ ಇಷ್ಟವನ್ನು ನಾನು ಕೇಳಿದೆ, ಒಪ್ಪಿದರು. ಹೀಗಾಗಿ ನಾನು MA ಮಾಡಿದೆ. ಅದಾದಮೇಲೆ ಮೈಸೂರಲ್ಲೇ PhD ಮಾಡಿ ಆಮೇಲೆ ನನ್ನ ಕೆಲಸಕ್ಕೆ ಪ್ರಾರಂಭ ಮಾಡಿದೆ. ಅದಾದಮೇಲೆ ನಾನು ಅದೇ ಮೈಸೂರಿನಲ್ಲಿ ಸ್ವಲ್ಪ ಅದಕ್ಕೆ ಕೆಲಸ ಜೊತೆಯಲ್ಲಿ ಇದನ್ನು ಕೂಡ ಮಾಡ್ತಾಯಿದ್ದೆ. ನನಗೆ ಕನ್ನಡದಲ್ಲಿ ಓದುವ ಬರೆಯುವ ಆಸೆಗಳು ತುಂಬ ಪ್ರಾರಂಭದಿಂದ ಕೊನೆವರೆಗೂ ಕೂಡ ನನ್ನ ಇಷ್ಟ, ಪ್ರೀತಿ. ಇದಾದ ಮೇಲೆ MA PhD ಮಾಡಿದ ಮೇಲೆ ಅದೇ ಸಂಸ್ಥೆಯಲ್ಲಿ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಈ ಕೆಲಸವನ್ನು ಮಾಡಿ ಅಲ್ಲೇ ಇದ್ದೆ. ಇವಾಗ ನನಗೆ ದರ್ಬೆಯಲ್ಲಿದ್ದೀನಿ. ಇಲ್ಲಿ ನಾನು ಮಧ್ಯೆ ಮೈಸೂರಿಗೆ ಹೋಗಿ ಬರ್ತೀನಿ. ನನ್ನ ಮನೆಯವರು ಹಾಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಮುಂದೆ ಕೂಡ ಹಾಗೆಯೇ ಮಾಡ್ತಾರೆ. ಇದು ನನ್ನ ಸ್ವಲ್ಪ ಕಷ್ಟ ಇತ್ತು. ಇವಾಗ ನಾನು ಉಳಿದ ಕೆಲಸಗಳನ್ನು ಓದುವಿಕೆ, ಬರೆಯುವಿಕೆ ಅದ್ರ ಬಗ್ಗೆ ಯೋಚನೆ ಮಾಡೋದು ಅದೆಲ್ಲ ಇನ್ನೂ ಕಷ್ಟ ಇಲ್ಲ, ಮಾಡ್ತೀನಿ. ಕನ್ನಡದಲ್ಲಿ PhD ಬಂದ ಮೇಲೆ ಅದೇ ಸಂಸ್ಥೆಯ ಕೆಲಸ ಸಿಕ್ತು. ಅಲ್ಲಿಂದ ನಾನು ಮೈಸೂರಲ್ಲಿ ಸುಮಾರು ಕೆಲಸ ಮಾಡೋದ್ರ ಜೊತೆಯಲ್ಲಿ ಇಷ್ಟ ಇರುವಂಥ ಕಥೆ ಕವನಗಳನ್ನು ಮಾಡಿದೆ. ಇದಾದ ಮೇಲೆ ಪುಸ್ತಕಗಳನ್ನು ಮಾಡ್ತಾಯಿದ್ದೆ. ಅದಾದ ಮೇಲೆ ಸಮತಾ ಕೇಂದ್ರದವರು ನನಗೆ ತುಂಬ ಸಹಾಯ ಮಾಡಿದರು. ನನ್ನ ಮನೆಯವರು ತುಂಬ ಸಹಾಯ ಮಾಡಿದರು. ಹೀಗಾಗಿ ನಾನು ಜೀವನದಲ್ಲಿ ವಾಪಸ್ ಬಂದಿದ್ದೆ. ನಾನು ಕವನ ಕಥೆಗಳನ್ನು ಮಾಡಿದೆ. ಅದ್ರ ಜೊತೆಯಲ್ಲಿ ಬೇರೆ ಕೆಲಸಗಳನ್ನು ಮಾಡೋದ್ರ ಜೊತೆಯಲ್ಲಿ ಓದ್ತಾ ಇದ್ದೀನಿ, ಬರಿತಾ ಇದ್ದೆ. ಪುಸ್ತಕಗಳೆಲ್ಲ ಮಾಡಿದ ಮೇಲೆ ಹೌದು ಮಹಿಳೆಯರಿಗೆ ಒಂದು ರೀತಿಯಲ್ಲಿ ಬೇಕಾಗಿರುವ ಕೆಲಸ ಅಂದ್ಕೊಂಡು ಅಲ್ಲೇ ಸಮತಾ ಅಧ್ಯಯನ ಕೇಂದ್ರದಲ್ಲಿ ಜೊತೆಯಲ್ಲಿ ಮಹಿಳೆಯರ ಜೊತೆ ಸೇರಿ ನಾವು ಪ್ರಾರಂಭ ಮಾಡಿದ್ದೀವಿ. ಹೀಗಾಗಿ ಮಹಿಳೆಯರು ಕೂಡ ಈಗ ಜೊತೆಯಲ್ಲಿ ಸ್ನೇಹಿತರು ಈ ಕೆಲಸಗಳನ್ನು ಮಾಡ್ತಾರೆ. ದಾಂಪತ್ಯ ಕಂಡ ಗುಂಪುಗಳಲ್ಲಿ ಕಣ್ಣಾಡಿಸುತ್ತಿದ್ದಳು. ಉಸಿರಾಡ ಬಿಟ್ಟು
ಒಡಗೆ ಬದುಕು ನನ್ನಪ್ಪನಿಗೆ ಅವಳ ಸ್ವಾತಂತ್ರ್ಯ ಚಳವಳಿಯ ಮಾತುಗಳು ಈ ವೇಳೆಗಾಗಲೇ ಅವಳ ಮಾಜಿ ಪತಿ ರಾಯರ ಕಿವಿಗೆ ಬಿದ್ದಿಂತಂತೆ. ಹೀಗೆ ಸಿಕ್ಕಿ ನಕ್ಕು ಪರಿಚಯವಾಗಿ ಗಂಟಲು ಹರಿದುಕೊಂಡು ಚರ್ಚಿಸಿದಳು. ಸ್ತ್ರೀ ಸ್ವಾತಂತ್ರ್ಯ, ಅವಳ ಆರ್ಥಿಕ ಸ್ವಾತಂತ್ರ್ಯ ಎಲ್ಲಕ್ಕೂ ತಲೆದು ಇದ್ದರು. ಸರಿ, ಜೊತೆಯಲ್ಲಿ ಬದುಕ ತೊಡಗಿದರು. ಅಜ್ಜ, ಅಪ್ಪ, ಅಮ್ಮ ಎಂದರು. ಕಿಡಿಕಾರಿದರು. ಮನೆಯಂಗಳದೊಳಗೆ ಬಂದರು. ಮನೆಯ ಕೀಲಿ ಅವಳ ಕೈಗಿತ್ತು. ಜೋಬಿನೊಳಗೆ ಕೈ ಎರಿಸಿ ಜರ್ವಾಗಿ ನಿಂತರು. ಅವಳ ಉದಾರ ಬನ್ನಿಯಿಂದ ಪರಿರಾಯರು ಕೀಲಿ ತೆಗೆದು ಒಳ ಬಂದ ಮೇಲೆ ಅದೇ ಹಾಡು. ಮನೆಯೊಳಗೆ ದಸ್ಯುತ್ತ ರಮ್ಯ ಮೋಹಕ ರೂಪಗಳಲ್ಲಿ ಅವಳ ಪತಿ ರಾಯರು ಮಾನವೀಯ ಮೌಲ್ಯಗಳನ್ನು ತುಂಬಿದ ಸಭೆಗಳಲ್ಲಿ ಒತ್ತಿ ಹೇಳಿದರು. ಅವಳ ಉದಾಹರಿಸಿ ಬೇರೆ ದೇಶಗಳಂತೆ ಹೆಣ್ಣು ದುಡಿಯಬೇಕೆಂದು ಭಾರತದ ಕೌಟುಂಬಿಕ ಜೀವನ ಎಂದು. ಆಮೇಲೆ ಅವಳು ಅವರನ್ನು ಮತ್ತೆ ಕಂಡಿಲ್ಲ. ಮಹಿಳೆಯರ ಪ್ರಶ್ನೆಗಳು ಏನು ಎಂದು ಯಾರಾದರೂ ಹೇಳಿದರೆ, ಮಹಿಳೆಯರ ಸಮಸ್ಯೆಗಳು ತುಂಬ ಇತ್ತು ಇದೆ. ಆದರೆ ಹಿಂದಿನ ವರ್ಷಗಳಿಗೂ ಇದಕ್ಕೂ ಹೋಲಿಸಿದರೆ ಈಗ ಮಹಿಳೆಯರು ಓದುವಿಕೆ, ಮಾಡುವಿಕೆ, ಬರೆಯುವಿಕೆ ಎಲ್ಲ ಕೂಡ ಅವರು ಮಾಡ್ತಾ ಇದ್ದಾರೆ. ಇದು ನನ್ನ ಸಂತೋಷದ ವಿಷಯ. ಚಿಕ್ಕ ಹುಡುಗಿಯಿಂದ ಆಮೇಲೆ ಕೂಡ ಈಗಲೂ ಕೂಡ ಮಹಿಳೆಯರ ಸಮಸ್ಯೆಗಳು, ಕಷ್ಟಗಳು ತುಂಬ ಇತ್ತೂ ಇವೆ. ಆದರೆ ನನ್ನ ಹಾಗೆಯೇ ಅಪ್ಪ ಅಮ್ಮಂದಿರು, ಮನೆಯವರು
ಮಕ್ಕಳು ಈಗ ಹುಡುಗಿಯಾಗಿದ್ದಾಗಲೇ ಅವರು ಓದುವಿಕೆ ಎಲ್ಲವನ್ನೂ ಕೂಡ ಅವರು ಮಾಡ್ತಾ ಇದ್ದಾರೆ ಎಷ್ಟೋ ಜನರು. ಹೀಗಾಗಿ ಅದಕ್ಕೂ ಇದಕ್ಕೂ ನಾವು ಹೋಲಿಸಿದರೆ ಮಹಿಳೆಯರ ಜೀವದ ಕೆಲಸ ಹೀಗಿದೆ ಎಂದರೆ, ಓದಿ ಎಲ್ಲ ಮಾಡಿದ ಮೇಲೆ ಕೆಲಸಗಳಿಗೆ ಕೂಡ ಪ್ರಾರಂಭ ಮಾಡ್ತಿದ್ದಾರೆ. ತುಂಬ ಜನರು ಅದೇ ರೀತಿಯಲ್ಲಿ ಮದುವೆ ಆದಮೇಲೆ ಕೂಡ ಅವರ ಮನೆಯಲ್ಲಿ ಒಪ್ಪಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ನನಗೆ ಬಹಳ ಮುಖ್ಯವಾದ ವಿಷಯ. ಮುಂದೇನು ಎಂದು ಸದಾ ಅನಿಸುತ್ತದೆ. ಮುಂದೆ ಹೀಗೆ ಮಾಡಬೇಕು, ಇದನ್ನು ಮುಂದೆ ಹೀಗೆ ಮಾಡಬೇಕು ಎನ್ನುವ ಕೆಲಸಗಳು ನನಗೆ ತುಂಬ ಇಷ್ಟವಾಯಿತು. ಹೀಗಾಗಿ ಈ ವರ್ಷದಲ್ಲಿ ಇದಕ್ಕೂ ಮುಂದಿನ ವರ್ಷಕ್ಕೂ ಅದನ್ನು ಓದುವಿಕೆ, ಬರೆಯುವಿಕೆ, ಕೆಲಸಗಳನ್ನು ಮಾಡುವಿಕೆ, ಅದರ ಮುಂದಕ್ಕೆ ಮಾಡುವ ಒಂದು ನನ್ನ ಆಸೆ. ಜೀವಿರೋವರೆಗೂ ಕೂಡ ಒಳ್ಳೆಯದಾಗಿ ಕೆಲಸಗಳನ್ನು ಮಾಡಲೇ ಎನ್ನುವುದು ನನ್ನ ಸಂತೋಷ, ಆಸೆ. ನಾನು ಬರೆದು ಪುಸ್ತಕಗಳನ್ನು ಮಾಡುವಾಗ ನೋಡಿದರೆ ನಿಮಗೆ ತಿಳಿದಂತೆ ನಾನು ಮಹಿಳೆಯರನ್ನೇ ಕುರಿತು ಅದನ್ನೇ ಓದಿ ಬರೆದು ಪುಸ್ತಕಗಳನ್ನು ಮಾಡಿದೆ. ಒಂದು ರೀತಿಯಲ್ಲಿ ಹಿಂದೆ ಯಾವ ವಿಷಯವನ್ನು ಮಾಡಬೇಕು ಅನ್ನುವಾಗ ತಕ್ಷಣ ನನಗೆ ಗೊತ್ತಾಗುವ ವಿಷಯ ಎಂದರೆ, ನಾನು ಮಹಿಳೆಯರನ್ನೇ ಕುರಿತು ಅವರೇ ಮಾಡಿರುವಂತಹ ಕೆಲಸಗಳನ್ನು, ಪುಸ್ತಕಗಳನ್ನು ಮಾಡುವಿಕೆಯನ್ನು ನೋಡುವಾಗ ಅವರನ್ನೇ ಕುರಿತು ನಾನು ಪುಸ್ತಕಗಳನ್ನು ಮಾಡಬೇಕು ಅನ್ನೋ ಇಷ್ಟ ಆಯಿತು. ಅದನ್ನೇ ಮಾಡಿದೆ. ಹೀಗಾಗಿ ಸುಮಾರು ಮಹಿಳೆಯರನ್ನು ಕುರಿತು, ಆ ವಿಷಯವನ್ನು ಕುರಿತು ಪುಸ್ತಕಗಳನ್ನು ನನ್ನಿಂದ ಮಾಡಿದ್ದೇನೆ. ಮುಂದೆ ಹಲವರು ಅದನ್ನು ಒಳ್ಳೆಯದಾಗಿ ಮಾಡ್ತಾರೆ. ಇವನ್ನು ಕಂಪೇರ್ ಮಾಡಿದರೆ, ಹೋಲಿಸಿದರೆ ಇವಾಗ ಅವಕ್ಕೂ ಇದಕ್ಕೂ ಹೋಲಿಸಿದ್ರೆ ವ್ಯತ್ಯಾಸ ಇದೆ. ಹಿಂದೆ ಆಗಲೇ ಹೇಳಿದಂತೆ ಮನೆಯಲ್ಲೂ ಕೂಡ ಅಷ್ಟೇ, ಹೊರಗೆ ಕೂಡ ಮಹಿಳೆಯರನ್ನು ಕುರಿತು ಓದಿ ಕೆಲಸಕ್ಕೆ ಹೋಗುವುದು ಕೂಡ ಹಿಂದೆ ಕಂಪೇರ್ ಮಾಡಿದರೆ ಈಗ ತುಂಬ ವಿಶಿಷ್ಟವಾಗಿ ಸ್ನೇಹಿತರು ಎಂದು ಹೇಳುವ ರೀತಿಯಲ್ಲಿ ಅದನ್ನೇ ಹೇಳಿದರೆ, ಮಹಿಳೆಯರನ್ನೇ ಕುರಿತು ಈ ವಿಷಯವನ್ನು ಕುರಿತು ಈ ಮಾತನ್ನು ಹೇಳಿ. ನಾನು ಮುಂದೇನು ಎಂಬ ಯೋಚನೆ ಇದೆ. ಒಂದು ರೀತಿಯಲ್ಲಿ ತುಂಬ ಮಾಡುವ ಕೆಲಸಗಳು, ಸುಮಾರು ಕೆಲಸಗಳಿವೆ. ನಾನು ಎಷ್ಟಿರ್ತೀನಿ, ಎಲ್ಲಿವರೆಗೆ ಇರ್ತೀನಿ ಗೊತ್ತಿಲ್ಲ. ಒಂದು ರೀತಿಯಲ್ಲಿ ಕಷ್ಟ ಬಂತು. ನಾನೇ ಮತ್ತೊಮ್ಮೆ ಈ ಜೀವಕ್ಕೆ ಬರ್ತಾನೋ ಇಲ್ಲವೋ ಅಂತ ಬೇರೆ ಎಲ್ಲ ಯೋಚನೆ ಮಾಡಿರಬೇಕು. ಆದರೆ ನಾನು ಹೋಗಿ ವಾಪಸ್ ಬಂದಿದ್ದೇನೆ ಕನ್ನಡದಲ್ಲಿ. ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಡಾಕ್ಟರ್ಸು, ಸ್ನೇಹಿತರು, ಮನೆಯವರು ಎಲ್ಲ ಕೂಡ ನನ್ನ ಪುನರ್ಜೀವವನ್ನು ತಂದಿದ್ದಾರೆ. ಮುಂದೆ ಕೂಡ ಅದನ್ನು ಮಾಡ್ತಿದ್ದೆ. ಒಂದು ರೀತಿಯಲ್ಲಿ ಕೊನೆಯವರೆಗೂ ಕೂಡ, ಜೀವ ಇರುವ ಕೊನೆಯವರೆಗೂ ಕೂಡ ನನ್ನ ವಂದನೆಗಳು ಸದಾ ಇದೆ. ಈಗಾಗಲೇ ನಾನು ಹೇಳಿದ ಹಾಗೆ ಮುಂದೇನು ಅನ್ನುವ ಪ್ರಶ್ನೆಗಳು ಎಲ್ಲರಿಗೂ ಎನ್ನಿಸಬಹುದು. ಒಂದು ರೀತಿಯಲ್ಲಿ ಒಂದು ಸಂತೋಷ ಇದೆ. ಒಂದು ಹಿಂದೆ
ಅಪ್ಪ ಅಮ್ಮ ಅವರು ಮದುವೆ ಮಾಡೋಣ ಮಕ್ಕಳಿಗೆಲ್ಲ, ಮಹಿಳೆ ಇದ್ದರೆ ಮನೇಲಿದ್ದರೆ ಮೊದಲು ಮದುವೆ ಮಾಡಬೇಕು ಅಂತ ಇತ್ತು ಅವಾಗ. ಈಗ ಹಾಗಿಲ್ಲ. ಯಾಕೆಂದರೆ ಅಪ್ಪ ಅಮ್ಮ ಓದಲಿ ಏನು ಸಾಧ್ಯವಾದಷ್ಟು ಒಳ್ಳೆಯದಾಗಿ ಮಾಡ್ತಾರೆ. ಒಂದು ರೀತಿಯಲ್ಲಿ ಕೆಲಸಕ್ಕೆ ಹಿಂದೆ ಹಾಗಿರಲಿಲ್ಲ. ಈಗ ಕೆಲಸಗಳನ್ನು ಓದಿ ಅದಾದಮೇಲೆ ಕೆಲಸಕ್ಕೆ ಹೋಗಿ ಮದುವೆಗಳು ಆಮೇಲೆ ಎನ್ನುವ ವಿಷಯ ಬಹಳ ಪ್ರಿಯವಾಯಿತು. ಆಗಿದೆ, ಮುಂದೆನೂ ಕೂಡ ಹಾಗೇ ಇರುತ್ತೆ ಅಂತ ನನ್ನೊಳಗಿದೆ. ಎಷ್ಟೋ ಸಾರಿ ಜೀವನದಲ್ಲಿ ವಿಷಯವಿಲ್ಲದೆ ಬೇರೆಯವರನ್ನು ಕಷ್ಟ ಕೊಡುವುದು ತುಂಬ ಇಷ್ಟವಿಲ್ಲ. ಹಾಗೆ ಇರಬಾರದು. ಯಾಕೆಂದರೆ ನಾವು ಕನ್ನಡದವರು ಮಹಿಳೆಯರಿಗೆ ಮನೆಯಲ್ಲಿರೋ ಎಲ್ರಿಗೂ ಕೂಡ ಸರಿಯಾಗಿ ಓದುವ ಬರೆಯುವ ಕೆಲಸಗಳಿಗೆ ಹೋಗುವುದು ಎಲ್ಲ ಸಂತೋಷ ಇರಬೇಕು. ಅಹಂಕಾರ ಅಂದರೆ ಏನು ಎನ್ನುವುದನ್ನು ಯೋಚಿಸುವಾಗ ಯಾವುದು ಅಹಂಕಾರ ಅಂದರೆ ಒಂದು ರೀತಿಯಲ್ಲಿ ಇನ್ನೊಬ್ಬರಿಗೆ ತಪ್ಪಿಲ್ಲದೆ ಬೇರೆಯವರನ್ನು ಕಷ್ಟ ಕೊಡುವುದು ಮಾತ್ರ ಬೇಡ ಎನ್ನುವುದು ನನ್ನೊಳಗಿರುವ ಯೋಚನೆ. ಒಂದೊಂದು ಸಾರಿ ಕೆಲಸ ಇಲ್ಲದೆ ನಾವಿರುವವರೆಗೂ ಕೂಡ ನಮ್ಮಿಂದ ಸಹಾಯ ಮಾಡಬಹುದು. ಅದಕ್ಕಿಂತಲೂ ಮುಖ್ಯವಾದ್ದು ಕಷ್ಟ ಕೊಡಬಾರದು. ಜೀವನದಲ್ಲಿ ಯಾವುದು ಅಹಂಕಾರ ಅಂದರೆ ಅದು. ಯಾಕೆಂದರೆ ಅಹಂಕಾರ ಅಂದರೆ ಹಾಗಿರಬಾರದು, ಹಾಗೆ ಮಾಡಬಾರದು. ಬೇರೆಯವರನ್ನು ಒಳ್ಳೆಯದಾಗಿ ಮಾಡಿ ನಮ್ಮಿಂದ ಏನೂ ಸಹಾಯ ಮಾಡದಿದ್ದು ಮೌನವಾಗಿ ಬೇರೆಯವ್ರನ್ನ ಕಷ್ಟ ಕೊಡುವುದು ಮಾತ್ರ ಬೇಡ. ಅದು ನನಗೆ ಮುಖ್ಯವಾದ ವಿಷಯ ಅಂತ ಅನಿಸುತ್ತೆ.
रना रना रनु रे रे नजरिया